ಈಗ ಒಂದು ಐಲ್ಯಾಂಡ್ ಟೈಪಿಗೆ ಬಂದಿದ್ದೇವೆ. ಅದು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಇದೆ. ಪೊನ್ನಿಯಿನ್ ಸೆಲ್ವನ್ ಮೂವಿಯ ಒಂದು ಶೂಟಿಂಗ್ ಸ್ಪಾಟ್. ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಲೇಟ್ ಸಿ ಹೇಗಿರುತ್ತೆ ಏನು ಅಂತ. ಯಾವ ಸೀನ್ ಅಂತ ನೀವು ಕಮೆಂಟ್ ಮಾಡಿ ನೋಡುವ. ಅದೇ ಇದೇ ಪೊನ್ನಿಯಿನ್ ಸೆಲ್ವನ್ ಶೂಟಿಂಗ್ ಆಗಿದ್ದು ಸ್ಪಾಟು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅವು ಅವೈಲೇಬಲ್ ಇದೆ. ಸೊ ವಿ ಆರ್ ಟೇಕಿಂಗ್ ದ್ಯಾಟ್ ಹಿಯರ್. And then one more ice cream needed. ಇಲ್ಲ ಇಂಟ್ರಪ್ಷನ್ ಏನಿಲ್ಲ, ಬನ್ನಿ. ನೋ ಇಂಟ್ರಪ್ಷನ್ ಅಟ್ ಆಲ್. ಇದೆ ಪೊನ್ನಿಯಿನ್ ಸೆಲ್ವನ್ ಶೂಟಿಂಗ್ ಆಗಿದ್ದಂತಹ ಸ್ಪಾಟ್. ಇದು ಈ ಜಾಗದ ಒಂದು ಇತಿಹಾಸ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ and then some shades, everything here. Now we are going back to our boat. This is our boat, White Town. ಫಿಶಿಂಗ್ ಹಾರ್ಬರ್ ಸ್ವಲ್ಪ ಹತ್ತಿರದಿಂದ ಇದು ಫಿಶಿಂಗ್ ಬೋಟ್ಸ್ ಎಲ್ಲ ಒಂದು ಸ್ವಲ್ಪ ದೊಡ್ಡ ಬೋಟ್ಸ್ಗಳು. ಆ್ಯಂಡ್ ಅದರಲ್ಲಿ ಹೌಸ್ ಟೈಪ್ಸು ಇದ್ದಾವೆ ಸ್ವಲ್ಪ. ಇಲ್ಲೊಂದು ಬೋಟ್ ಇದೆಯಲ್ಲ, ಇದು ಆ ಥರ ಚೆನ್ನಾಗಿದೆ. ಡಿಫ್ರೆಂಟ್ ಬೋಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್. ಅದು ಫಿಶಿಂಗ್ ಬೋಟ್ಗಳೇ ಒಂಥರ ಚಿಕ್ಕ ಇರುತ್ತೆ ಬೋಟ್ಸ್ಗಳು ಅಂತ ಅಂದ್ಕೊಂಡಿದ್ದೆ. ತುಂಬ ದೊಡ್ಡ ಬೋಟ್ಸ್ಗಳಿದ್ದಾವೆ ಇವೆಲ್ಲ. ಲಾರ್ಜ್ ಫಿಶಿಂಗ್, ಮೋಸ್ಟ್ಲಿ ಸಮುದ್ರ ಫಿಶಿಂಗ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಬೋಟ್ಸ್ಗಳು ಇಟ್ಟಿದ್ದಾರೆ. We are docking the boat. ತಡಿಯೋ ಇಡೀ ಪಾರ್ಕಿಂಗ್ ಮಾಡ್ತಾರೆ. ಲೆಟ್ಸ್ ಗೋ. ನೆಗೆ ಈಗ ಹೋಗು. ಬೋಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಬೋಟ್ 30 ಮೇಲೆ ಹೋಗ್ಲಿಲ್ಲ. ನಾನು ಆಕ್ಚುಲಿ 10 ಮೇಲೆ ಹೋದ್ರೆ ಎದುರ್ಕೊಳ್ಳೋದು. ಚೆನ್ನಾಗಿತ್ತಲ್ಲ. ಅಂಡ್ ಮ್ಯಾಂಗ್ರೋವ್ ನಿಜವಲ್ಲ ಎಂಟ್ರಿ ಅಂತೂ ಹೋಗ್ತಾ ಇದ್ರೆ ನಿಮಗೆ ಒಂದು ದೊಡ್ಡ ಗಾರ್ಬೇಜ್ ಒಳಗಡೆ ಎಂಟ್ರಿ ಕ್ಲೀನ್ ಇಲ್ಲ ಅಷ್ಟೇ. ಬೀಚ್ ಕ್ಲೀನ್ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ ವಾಸ್ ಬೆಸ್ಟ್. ಸ್ವಲ್ಪ ಕ್ಲೀನ್ ಇಲ್ಲ ಅಷ್ಟೇ. ಸ್ವಲ್ಪ ಅಲ್ಲ, ಕ್ಲೀನ್ ಇಲ್ಲ ಅಷ್ಟೇ. ಇಲ್ಲೊಂದು ಫ್ರೆಶ್ ಫಿಶ್ ಹಟ್ ಇದೆ. ಇಲ್ಲಿ ಫಿಶ್ನ ಇಲ್ಲೇ ಫ್ರೈ ಮಾಡ್ತಾರೆ. ಸೊ ವಿ ಆರ್ ಚೆಕಿಂಗ್ ದ್ಯಾಟ್ ಹಿಯರ್. ಹೆಂಗೆ ಏನಂತ ಅವ್ರು ಇಲ್ಲಿ ಬಂದ್ರು ನೋಡಿ. ಗೊತ್ತಾಯ್ತು. ಮಾರ್ನಿಂಗ್ ಫೋಟೋ. ಅಗೇನ್ ವಿ ಆರ್ ನಿಯರ್ ಐ ಲವ್ ಪಾಂಡಿ. ಹೋಗೋರು ನಿಂತ್ಕ ಅಲ್ಲಿ. ಅಲ್ಲ ಅವ್ರದ್ದೊಂದು ಐತಲ್ಲ.
ರೈಟ್ ಒಂದು ಏರಿ ಇದೆ, ಸಮುದ್ರದಲ್ಲಿ ಏರಿ, ಅದ್ರಲ್ಲಿ ಲಾಸ್ಟಿಗೆ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಬೋಟ್ ರೈಡ್ ಇಲ್ಲೆಲ್ಲ ಬಂದಿದ್ವಿ ಆ್ಯಕ್ಚುಲಿ, ಸೇಮ್ ಸ್ಪಾಟ್. ವೇರ್ ಲೈಫ್ ಎಕ್ಸಿಸ್ಟ್. ಈ ಒಂದು ಕಂಬದ ಮೇಲೆ ಲೈಫ್ ಎಕ್ಸಿಸ್ಟ್. ಅದು ಫುಲ್ ಎಡ್ಜಲ್ಲಿರುವಂತಹ ಕಂಬ. ಈ ಕಂಬದ ಮೇಲೆ ಬಂದು ಕಟ್ಟಿದೆ. ಒಳ್ಳೆ ಸಿ ವ್ಯೂ. ಈ ವ್ಯೂನು ಮಸ್ತಿದೆ ಇಲ್ಲಿ, ಫುಲ್ ಸನ್ಸೆಟ್ ವ್ಯೂ. Now going to Eden Beach, I guess. Time is 6:29. There is one food festival something in Pondy Marina Beach. So we are stopping here for some time. Explore ಮಾಡುವ ಅಂತ. ಇಲ್ಲಿ ಮೇಯೋ ಗ್ರಿಲ್ಸ್ ಆ್ಯಂಡ್ ಟೀ ಟೈಮ್, ಫ್ರೈಡ್ ಚಿಕನ್, ಶ್ರೀಂಪ್, ಎವ್ರಿಥಿಂಗ್. ಏನೋ ಒಂಥರ ಫುಡ್ ಮಾಲ್ ಥರ ಇದೆ ಆ್ಯಕ್ಚುಲಿ. ಇಟ್ಸ್ ಲಿಟಲ್ ಬಿಟ್ ಬೆಟರ್, ಯಾಕಂದರೆ ಎಲ್ಲ ಥರದ ಫುಡ್ಡು ಸಿಗುತ್ತೆ ಒಂದೇ ಕಡೆ. ಬುಲ್ ರೈಡ್ ಈಸ್ ಆಲ್ಸೋ ಹಿಯರ್. ಆ್ಯಂಡ್ ಇನ್ನೂ ಸ್ವಲ್ಪ ಹೋಗ್ತಾ ಇದ್ದೀವಿ. ಸ್ವಲ್ಪ ದೊಡ್ಡದೇ ಇರೋಂಗಿದೆ ಇದು ಯಾಕೋ. ಪಾಂಫ್ರೆಟ್ ಫಿಶ್. ಸಿ ದಿಸ್ ಈಸ್ ಮೈ ಹ್ಯಾಂಡ್. ಇಲ್ಲಿಂದ ಇಷ್ಟು ದೊಡ್ಡ ಇದೆ ಆ್ಯಕ್ಚುಲಿ. ನೋಡೋಕೆ ಮಾತ್ರ ಚಿಕ್ಕದು ಅನಿಸುತ್ತೆ, ಬಟ್ ತುಂಬ ದೊಡ್ಡದಿದೆ ಅಲ್ಲ. ಹೇಗಿತ್ತು, ಹೇಗಾಯಿತು ಫಸ್ಟ್ ನೋಡಿದ್ರೆ ನೀವು 5 to 10 minutes ಮೋಸ್ಟ್ಲಿ ವೆಯ್ಟ್ ಮಾಡಿದ್ದು. ಸೊ ಶವರ್ಮಾ ಫ್ರಮ್ ಹಿಯರ್ ಚೆನ್ನಾಗಿದೆ. And blueberry and then some mojito. ನೈಟ್ 11:30 ಟೈಮ್. ಸೊ ಈಗ ಬಂದಿದ್ದೇವೆ ರಾಕ್ ಬೀಚ್. ಸ್ವಲ್ಪ ರಾಕ್ ಬೀಚ್ ಒಂಥರ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚು ಕೂಡ ಇದೆ. ಲೆಟ್ಸ್ ಸಿ. This is the beautiful view of Rock Beach. ಒಳ್ಳೆ ವೇವ್ಸ್ ಎಲ್ಲ ಮಸ್ತ್ ಬರ್ತಾ ಇದೆ. This is very nice. Moon and then waves. Good morning. This is Day 3. ಬೆಳಗ್ಗೆ ಬೇಗ ಎದ್ದು ಈಗ ಸನ್ರೈಸ್ ನೋಡಲಿಕ್ಕೆ ಅಂತ ಬಂದಿದ್ದೇವೆ. ಪುದುಚೇರಿ ಸನ್ರೈಸ್ ಬೀಚ್ ಅಂತ ನೇಮು. ಸೊ ಅಲ್ಲಿಗೆ ಬಂದಿದ್ದೇವೆ. ಅರೌಂಡ್ 9 kilometers ಅದರ ಆಗುತ್ತೆ. 9 ಅಲ್ಲ 7 ಅನಿಸುತ್ತೆ. ಓಕೆ, ಲೆಟ್ ಸಿ ದ ಸನ್ರೈಸ್. ಇವಾಗ ಸದ್ಯಕ್ಕೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿಂದನೇ ಬಂದಿದ್ದು ನಾವು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್ ನಾವು. ಇವಾಗ ಏನಷ್ಟು ಸನ್ರೈಸ್ ಆಗಿಲ್ಲ ಇನ್ನೂ, ಬಟ್ ಆಗೋ ಥರ ಇದೆ. ಅಲ್ಲಿ ದೂರದಲ್ಲಿ ನೋಡ್ಬೋದು ನೀವು. ಅಲ್ಲಿಂದ ನಡ್ಕೊಂಡ್ಬಂದು ಈ ಒಂದು ಬೀಚಲ್ಲಿ ಸನ್ ರೈಸ್ ನೋಡೋಣ ಅಂತ ಬಂದಿದ್ದೀವಿ, ಬಟ್ ಮೋಡ ಇದೆ. ಸೂರ್ಯ ಎಲ್ಲಿದೆಯಪ್ಪ? ಮೋಡಗಳ ಮಧ್ಯೆ ಇದ್ದೀನಪ್ಪ. ಮೋಡಗಳು ಬಿಟ್ಟು ಹೊರಗೆ ಬಾರಪ್ಪ ಒಂಚೂರು. ಅಲ್ಲಿಂದ ಸೆರೆನಿಟಿ ಬೀಚಿಗೆ ಬಂದಿದ್ದೀವಿ. ಈಗ
ಪುದುಚೇರಿ ಸನ್ರೈಸ್ ಬೀಚಿಂದ. ಲೋಕಲ್ ಫಿಶಸ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಮತ್ತೆ ಸಮುದ್ರಕ್ಕೆ ಬಿಡ್ಲಾ? ಎತ್ಕವ ಜೀವ ಸೇವ್ ಮಾಡ್ತಾನೆ. ಸಮುದ್ರದಿಂದ ಮೋರಿಗೆ ತಗೊಂಡ್ ಹಾಕ್ತಾನೆ ಈಗ ಫಿಶ್ನ. ಯಾವ ರೇಂಜಿಗೆ ಬೈಕೊಳತ್ತೆ ಅಂತ ಗೊತ್ತಿಲ್ಲ ಫಿಶು. ತೇಲ್ತಾನೆ ಇದೆ ಅದು. ಜೀವದ ಮೇಲೆ ಆಸೆ ಬಿಟ್ಟಿದೆ ಅದು. ನಮ್ಮ ವೀರ ಹೇಮಂತ್ ಅವರು ಏಡಿಯನ್ನು ಉಲ್ಟಾ ಇಟ್ಕೊಂಡಿದ್ದಾರೆ. ನೋಡಿ ಪಬ್ಜಿ ಫ್ಯಾನ್ಸ್ ಸ್ಟಿಂಗ್ರೇ ನಾನು ಇದ್ರ ಮೇಲೆ ಕುತ್ಕೊಂಡು ಹೋಗ್ತಿದ್ದೆ. ಹೌದಾ? ಸ್ಟಿಂಗ್ರೇ ಬದುಕಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಸ್ವಲ್ಪ ಶೆಲ್ಗಳು ಕೂಡ ಸಿಕ್ಕಿದ್ದಾವೆ. ಜೆಲ್ಲಿ ಫಿಶ್ ನಂಜ ನೋಡಿ. ಇವಾಗ ಅಲ್ಲಿ ಹೋಗಿ ಫುಲ್ ಬಿದ್ದು ಒದ್ದಾಡ್ತಿದ್ದಾನೆ. ಆ್ಯಂಡ್ ಇಲ್ಲಿ ಯಾರೋ ಒಬ್ರು ಹುಡುಕ್ತಾ ಇದ್ದಾರಪ್ಪ. ಎಲ್ಲೋದ್ರು ಆ ಕಡೆ ಬರ್ಬೇಕು. ಇಲ್ಲಿ ಸೀ ಶೆಲ್ಸ್ ಏನೋ ಹುಡುಕ್ತಾ ಇರೋದು. ಅಲ್ಲಿ ಈಜ್ ಕಲಿತಿದ್ದಾನೆ ಅನ್ಸುತ್ತೆ ಇಲ್ಲಿ ಮೋಸ್ಟ್ಲಿ ಸಮುದ್ರದಲ್ಲಿ. ಈಗ ಸರ್ಫಿಂಗ್ ಎಲ್ಲ ಇದೆ ಇಲ್ಲಿ. ವಾ, ಹೌದು ದವಾಖಾನ ಬೀಚ್ ಒಂಥರ ಚೆನ್ನಾಗಿದೆ. ಇದು ಸರ್ಫಿಂಗಿಗೂ ಹೇಳಿ ಮಾಡಿಸ್ತಾ ಆಗಿದೆ. ಓ ಬಿಗ್ ವೇವ್. ಇದಲ್ಲ ಮೇನ್ ವ್ಯೂ. ಮೇನ್ ವ್ಯೂ ಈಸ್